ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾನು ಶೇಂಗಾ ಚಿಕ್ಕಿನ ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಇದಕ್ಕೆ ನಾನಿಲ್ಲಿ ಶೇಂಗಾನ ಹುರ್ಕೊಂಡಿದ್ದೀನಿ. ಶೇಂಗಾನ ಹುರ್ಕೊಂಡ್ಬಿಟ್ಟು ಈ ರೀತಿ ಸಿಪ್ಪೆನ ತೆಗೆದು ಇಟ್ಕೊಳ್ಳಿ. ಇದನ್ನು ಹಾಗೇನೂ ಮಾಡ್ಕೋಬೋದು. ನಾನು ಇದನ್ನು ಸ್ವಲ್ಪ ಜಜ್ಕೋತಾ ಇದ್ದೀನಿ, ಜಾಸ್ತಿ ಏನಿಲ್ಲ, ಸುಮ್ಮನೆ ಸ್ವಲ್ಪ ಜಜ್ಕೊಂಡ್ಬಿಟ್ಟು ಇಟ್ಕೊಂಡಿದ್ದೀನಿ. ಈಗ 1 ಗ್ಲಾಸ್ ಶೇಂಗಾ ತೊಗೊಂಡಿದ್ದೀನಿ. ಈ 1 ಗ್ಲಾಸ್ ಶೇಂಗಾಗೆ ನಾನು ಅದೇ ಗ್ಲಾಸಲ್ಲಿ 3/4 ಭಾಗ ಬೆಲ್ಲ, ಇದು ಕರೆಕ್ಟ್ ಅಳತೆ ಆಗುತ್ತೆ, ಅಷ್ಟು ತೊಗೊಂಡು ನಾನು ಒಂದು ಪಾತ್ರೆಗೆ ಈಗ ತುಪ್ಪನ ಹಾಕಿಬಿಟ್ಟು ತುಪ್ಪ ಕರಗಿದ ಮೇಲೆ ಅದಕ್ಕೆ ಬೆಲ್ಲನ ಹಾಕೋತಿದ್ದೀನಿ. ಬೆಲ್ಲನ ಹಾಕ್ಕೊಂಡ್ಬಿಟ್ಟು ನೀಟಾಗಿ ಅದನ್ನು ಕರಗೋ ತನಕ ಬಿಡಬೇಕು. ನೀವು ಯಾವುದೇ ಪಾತ್ರೆಯಲ್ಲಿ ನೀವು ಶೇಂಗಾ ತೊಗೊಂಡಿರ್ತೀರಲ್ಲ, ಆ ಫುಲ್ ಗ್ಲಾಸ್ ಅಥವಾ ಫುಲ್ ವಾಟ್ಗೆ ನೀವು ಶೇಂಗಾ ತೊಗೊಂಡ್ರೆ ಅದ್ರ 3/4 ಭಾಗದಷ್ಟು ಬೆಲ್ಲನ ತೊಗೊಳ್ಳಿ, ಅಳತೆ ಸರಿಯಾಗಿ ಬರುತ್ತೆ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋ ನೋಡ್ಕೊತಿದ್ದೀರೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಲೈಕ್, ಶೇರ್, ಕಮೆಂಟ್ ಕೂಡ ಮಾಡಿ. ಇದು ಆಗಿದೆ ಇಲ್ವೋ ಪಾಕ ಅಂತ ನೋಡೋಕ್ಕೆ ಒಂದು ಪಾತ್ರೆಗೆ ನೀರನ್ನು ತೊಗೊಂಡು ಈ ರೀತಿ ಹಾಕಬೇಕು. ಈ ರೀತಿ ಹಾಕಿ ಇದನ್ನು ಹೀಗೆ ಕೈಯಿಂದ ತೆಗೆದು ಮೇಲ್ಗಡೆಯಿಂದ ಎಸ್ತ್ರಿದು ಹಾಕಿದಾಗ ಸೌಂಡ್ ಬರುತ್ತಲ್ಲ, ಆ ರೀತಿ ಸಪ್ಪಳ ಬಂತಂದರೆ ಇದು ಆಗಿದೆ ಅಂತ ಅರ್ಥ. ಅದಾದಮೇಲೆ ರೀತಿ ಬಂದಮೇಲೆ ಇದಕ್ಕೆ ನಾವು ಶೇಂಗಾನ ಏನು ಸ್ವಲ್ಪ ಜಜ್ಜಿಟ್ಕೊಂಡಿದ್ವಲ್ಲ ಅದನ್ನು ಹಾಕಿಬಿಟ್ಟು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇದು ಚೆನ್ನಾಗಿ ಬೆಲ್ಲ ಎಲ್ಲ ಕಡೆ ಸ್ಪ್ರೆಡ್ ಆಗೋ ಹಾಗೆ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇದು ಮಾಡ್ಕೊಂಡ ನಂತರ ಇದನ್ನು ನಾನು ಒಂದು ತಟ್ಟೆಗೆ ತುಪ್ಪ ಹಚ್ಚಿಟ್ಕೊಂಡಿದ್ದೀನಿ. ಇದನ್ನು ಮೊದಲೇ ಹಚ್ಚಿಟ್ಕೊಂಡ್ರೂ ನಡೆಯುತ್ತೆ. ತುಪ್ಪ ಹಚ್ಚಿಟ್ಕೊಂಡು ಅದೇ ಬಿಸಿ ಇರೋವಾಗಲೇ ಅದನ್ನು ಇದಕ್ಕೆ ಹಾಕಿಬಿಟ್ಟು ಚೆನ್ನಾಗಿ ಶೇಪ್ ಕೊಡಿ. ಇದನ್ನು ನಾನು ಲಟ್ಟಿಸ್ಕೊತಾ ಇದ್ದೀನಿ. ಒಂದು ಚಪಾತಿ ಲಟ್ಸೋದಿರುತ್ತಲ್ಲ ಅದಕ್ಕೂ ಕೂಡ ತುಪ್ಪ ಹಚ್ಕೊಳ್ಳಿ, ಹಾಗೆ ಲಟ್ಸೋಕ್ಕೆ ಹೋಗಬೇಡಿ, ಎಲ್ಲ ಅದಕ್ಕೆ ಅಂಟ್ಕೊಂಡ್ಬಿಡುತ್ತೆ. ತುಪ್ಪ ಹಚ್ಬಿಟ್ಟು ಈ ರೀತಿ ಲಟ್ಟಿಸ್ಕೊಳ್ಳಿ. ಲಟ್ಟಿಸ್ಕೊಂಡು ನಿಮಗೆ ಎಷ್ಟು ದಪ್ಪ ಬೇಕೋ ನೋಡ್ಕೊಳ್ಳಿ. ತುಂಬ ತೆಳು ಬೇಕಾದರೆ ಸ್ವಲ್ಪ ಜಾಸ್ತಿನೇ ತಿಡ್ಕೊಳ್ಳಿ. ಈ ರೀತಿ ತಿಡ್ಕೊಂಡು ಬಿಸಿ ಇರುವಾಗಲೇ ಇದನ್ನು ಕಟ್ ಮಾಡ್ಕೊಳ್ಳಿ. ಆರಿದ್ಮೇಲೆ ಇದು ಕಟ್ ಆಗಲ್ಲ, ಗಟ್ಟಿ ಆಗಿಬಿಟ್ಟಿರುತ್ತೆ. ಇದು ಬಿಸಿ ಇರೋವಾಗಲೇ ಇದನ್ನು ಚೆನ್ನಾಗಿ ನಿಮಗೆ ಯಾವ ಶೇಪ್ ಬೇಕೋ ಆ ಶೇಪಲ್ಲಿ ಇದನ್ನು ಕಟ್ ಮಾಡ್ಕೊಳ್ಳಿ. ಸ್ವಲ್ಪ ಹೊತ್ತು ಬಿಟ್ಟು ತೆಗೀರಿ. ಈ ರೀತಿಯಾದಂಥ ಶೇಂಗಾ ಚಿಕ್ಕಿ ರೆಡಿ ಆಗುತ್ತೆ. ಒಂದು ಸತಿ ಟ್ರೈ ಮಾಡಿ ನನಗೆ ಕಮೆಂಟ್ ಮಾಡಿ ತಿಳಿಸಿ ಹೇಗೆ ಬಂದಿತ್ತು ಅಂತ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹೀಗೆ ಸಪೋರ್ಟ್ ಮಾಡಿ.